ಸುದ್ದಿ ಮುಂದುವರೆದು ಗಮನಿಸ್ತಾ ಹೋದ್ರೆ ದರ್ಶನ್ ಬದುಕಲ್ಲಿ ಬಿರುಗಾಳಿಯನ್ನ ಎಬ್ಬಿಸುತ್ತಾ ಸುಪ್ರೀಂ ಕೋರ್ಟ್ನ ತೀರ್ಪು. ಜಾಮೀನು ಒಂದು ವೇಳೆ ರದ್ದಾದ್ರೆ ದರ್ಶನ್ ಸಿನಿಮಾಗಳಿಗೆ ಸಂಕಷ್ಟ. ದರ್ಶನ್ ಒಪ್ಪಿಕೊಂಡಿದ್ದ ಸಿನಿಮಾಗಳಿಗೂ ಕೂಡ ಹೊಡೆತ ಬೀಳುತ್ತಾ. ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಪರಿಸ್ಥಿತಿ ಅತಂತ್ರ ಆಗುತ್ತಾ. ಜೈಲಿನಿಂದ ಹೊರ ಬರ್ತಿದ್ದಂತೆ ಡೆವಿಲ್ ಶೂಟಿಂಗ್ ನಲ್ಲಿ ದರ್ಶನ್ ಬ್ಯುಸಿ ಆದ್ರು. ಥೈಲ್ಯಾಂಡ್ ನಲ್ಲಿದ್ದಾರೆ ದರ್ಶನ್. ಸಿನಿಮಾ ಶೂಟಿಂಗ್ ನಲ್ಲಿ ದರ್ಶನ್ ಇದ್ದಾರೆ. ಅವರಿಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಶಾಕ್ ನೀಡುವ ಸಾಧ್ಯತೆ ಇದೆ. ದರ್ಶನ್ ಬದುಕಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಬಿರುಗಾಳಿಯನ್ನ ಎಬ್ಬಿಸುವ ಎಲ್ಲಾ ಸನ್ನಿವೇಶಗಳು ಕಾಣಿಸ್ತಾ ಇದ್ದಾವೆ. ದರ್ಶನ್ಗೆ ಏನಾದ್ರೂ ಜಾಮೀನು ರದ್ದಾಯ್ತು ಅಂತ ಹೇಳಿ ಆದ್ರೆ ದರ್ಶನ್ ಮತ್ತೆ ಪರಿತಪಿಸಬೇಕಾಗುತ್ತೆ. ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಪರಿಸ್ಥಿತಿ ಅತಂತ್ರವಾಗುತ್ತೆ. ಡೆವಿಲ್ ಸಿನಿಮಾ ಕೂಡ ಅತಂತ್ರವಾಗುತ್ತೆ. ಈಗ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲೇ ದರ್ಶನ್ ಥೈಲ್ಯಾಂಡ್ ನಲ್ಲಿ ಇದ್ದಾರೆ. ಈತ ಪವಿತ್ರ ಗೌಡ ಕೂಡ ಎಲ್ಲ ಮುಗೀತು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಅದರ ನಡುವೆ ಈಗ ಮತ್ತೆ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಒಂದು ವೇಳೆ ಜಾಮೀನು ರದ್ದು ಮಾಡ್ತು ಅಂತ ಹೇಳಿ ಆದ್ರೆ ಮತ್ತೆ ಇದೇ ಹಿಂದಿನ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ನಮ್ಮ ಜೊತೆಲಿ ನಮ್ಮ ಪ್ರತಿನಿಧಿ ಸಿನಿಮಾ ರಿಪೋರ್ಟರ್ ಪ್ರವೀಣ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ ಏನಾಗತ್ತೆ ಅಂತ ಹೇಳಿ. ದರ್ಶನ್ ಬಳಿ ಈಗ ಯಾವ್ಯಾವ ಸಿನಿಮಾಗಳಿದಾವೆ, ಯಾವ ಸಿನಿಮಾದಲ್ಲಿ ದರ್ಶನ್ ಈಗ ತೊಡಗಿಕೊಂಡಿದ್ದಾರೆ, ಪವಿತ್ರ ಗೌಡ ಕಥೆ ಏನು, ಜಾಮೀನ್ ರದ್ದಾದ್ರೆ ಅದೆಲ್ಲವೂ ಕೂಡ ಮುಂದೆ ಸ್ಟಾಪ್ ಆಗುತ್ತಾ, ಸದ್ಯಕ್ಕೆ ಯಾವ್ಯಾವ ಸಿನಿಮಾಗಳು ಈಗ ದರ್ಶನ್ ಒಪ್ಕೊಂಡಿದ್ದಾರೆ, ಅದರ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ. ಪ್ರವೀಣ್, ರಂಜಿತ್, ಏನು ಬೇಲ್ ಬಳಿಕ ದರ್ಶನ್ ಒಂದಷ್ಟು ಸಿನಿಮಾಗಳಲ್ಲಿ ತೊಡಕೊಂಡಿದ್ರು. ಈಗ ಡೆವಿಲ್ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ಗೆ ಹೋಗಿರುವಂತದ್ದು, 10 ದಿನಗಳ ಬಳಿಕ ಥೈಲ್ಯಾಂಡ್ ನಲ್ಲೇ ಇರುವಂತದ್ದು. ಆದ್ರೆ ಥೈಲ್ಯಾಂಡ್ಗೆ ಹೋದ್ರೂ ಕೂಡ ದರ್ಶನ್ಗೆ ನೆಮ್ಮದಿ ಇಲ್ಲ ಅನ್ನುವಂಥದ್ದಾಗಿದೆ. ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಡವಡವ ಶುರುವಾಗಿದೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಹತ್ತನೇ ಕಡೆ ದರ್ಶನ್ ಗಮನ ಇದೆ. ಯಾಕಂದ್ರೆ ಶೂಟಿಂಗಿಗಿಂತ ಜಾಸ್ತಿ ಈ ಕಡೆ ಕೋರ್ಟ್ನತ್ತನೇ ಅವರ ಚಿತ್ತ ಇರುವಂತದ್ದು ದರ್ಶನ್. ಯಾಕಂದ್ರೆ ದರ್ಶನ್ ಈಗಾಗಲೇ ಡೆವಿಲ್ ಚಿತ್ರೀಕರಣದ ಬೆಂಗಳೂರಿನಲ್ಲಿ ಏನು ಚಿತ್ರೀಕರಣ ಇತ್ತು ಅದನ್ನ ಮುಗಿಸ್ಕೊಂಡು ಬಳಿಕ ಇನ್ನೇನು ಒಂದು ಕೊನೆ ಸಾಂಗ್ ಶೂಟ್ ಏನಿತ್ತು ಅದಕ್ಕೆ ಥೈಲ್ಯಾಂಡ್ಗೆ ತೆರಳಿರತಕ್ಕಂಥದ್ದು. 5 ದಿನ ಥೈಲ್ಯಾಂಡ್ ನಲ್ಲಿ ಸಾಂಗ್ ಶೂಟಿಂಗ್ ಜೊತೆಗೆ 5 ದಿನ ಪ್ರವಾಸ ಮಾಡಬೇಕು ಅಂತ ಏನು ಹೋಗಿದ್ರು. ಅವರ ನೆಮ್ಮದಿನೇ ಇಲ್ಲ ಅನ್ನುವಂಥದ್ದಾಗಿದೆ. ಯಾಕಂದ್ರೆ ದರ್ಶನ್ ಸಾಕಷ್ಟು ಸಿನಿಮಾಗಳನ್ನ, ಮುಂಬರುವ ಸಿನಿಮಾಗಳನ್ನು ಒಪ್ಪಿಕೊಂಡಿದ್ರು. D59 ಆಗಿರ್ಬೋದು, ವೀರ ಸಿಂಧೂರ ಲಕ್ಷ್ಮಣ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ರು. ಇದಕ್ಕಿಂತ ಮುಖ್ಯವಾಗಿ ಡೆವಿಲ್ ಸಿನಿಮಾನೇ ತೆರೆಗೆ ಬರೋದು ಡೌಟ್ ಅನ್ನುವಂಥದ್ದಾಗಿದೆ. ಯಾಕಂದ್ರೆ ಒಂದು ವೇಳೆ ದರ್ಶನ್ ಏನಾದ್ರೂ ಮತ್ತೆ ಜೈಲ್ ಸೇರಿದ್ರೆ ಡೆವಿಲ್ ಡಬ್ಬಿಂಗ್ ಆಗ್ಬೇಕಾಗಿರುವಂತದ್ದು, ಏನು ಟೆಕ್ನಿಕಲ್ ಆಗಿರ್ಬೋದು, ಅದಕ್ಕೇನು ದರ್ಶನ್ ಕಡೆಯಿಂದ ಏನೇನು ಸಪೋರ್ಟ್ ಬೇಕಿತ್ತು ಸಿನಿಮಾಗೆ, ಅದ್ಯಾವುದು ಕೂಡ ಆಗೋದಿಲ್ಲ, ನಿಲ್ಲುತ್ತೆ ಎನ್ನುವಂಥದ್ದು. ಯಾಕಂದ್ರೆ ಇದೊಂದು ರೀತಿ ದರ್ಶನ್ ಬದುಕಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಕೇಸಲ್ಲಿ ಸಿಲ್ಕೊಂಡಿದ್ದಾರೆ, ಬಿರುಗಾಳಿಯನ್ನ ಎಬ್ಬಿಸಿರುವಂತದ್ದು. ಕ್ಷಣ ಕ್ಷಣಕ್ಕೂ ಆತಂಕ ಶುರುವಾಗಿದೆ, ಡವಡವ ಶುರುವಾಗಿದೆ, ಏನಾಗುತ್ತೋ ಏನೋ ಅಂತೇಳಿ. ಒಂದು ಕಡೆ ದರ್ಶನ್ ಆ ಕಡೆ ಆದ್ರೆ ಇತ್ತ ಪವಿತ್ರ ಕೂಡ ರಾಯರ್ ಮೊರೆ ಹೋಗಿರುವಂತದ್ದು. ರಾಯರ್ ಜಪ ಮಾಡ್ತಿದ್ದಾರೆ, ಈ ಕೇಸ್ನಿಂದ ಮುಕ್ತಿ ಸಿಗುತ್ತಾ, ಈ ಕೇಸ್ನಿಂದ ನಾನು ಬಿಡುಗಡೆ ಆಗ್ಲಿ ಅನ್ನುವಂತ ಜಪ ಮಾಡ್ತಿದ್ದಾರೆ. ಆದ್ರೆ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಸಾಲು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದು. ಆದ್ರೆ ಮುಂದಿನ ಸಿನಿಮಾದ ಏನು ದರ್ಶನ್ಗೆ ಸಿನಿಮಾಗಳನ್ನು ಕೊಟ್ಟಿರ್ತಕ್ಕಂಥ ಪ್ರೊಡ್ಯೂಸರ್ ಗತಿ ಏನು, ಡೈರೆಕ್ಟರ್ಗಳ ಗತಿ ಏನು, ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಗತಿ ಏನು ಅನ್ನುವಂತ ಒಂದು ಪ್ರಶ್ನೆ ಶುರುವಾಗಿದೆ. ರಂಜಿತ್, ಓಕೆ, ಹೋಲ್ಡ್, ನಿಮ್ಮನ್ನು ಮಾತಾಡ್ತೀನಿ. ಮತ್ತೆ ಪ್ರವೀಣ್, ನಾಳೆ ಬೆಂಗಳೂರಿಗೆ ಕೊಲೆ ಆರೋಪಿ ದರ್ಶನ್ ಆಗಮಿಸ್ತಾರೆ. ಥೈಲ್ಯಾಂಡ್ ನಿಂದ ಶೂಟಿಂಗ್ ಮುಗಿಸಿ ವಾಪಸ್ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ದರ್ಶನ್. ನಾಳೆಗೆ ಬರ್ತಾರೆ. ಡೆವಿಲ್ ಶೂಟಿಂಗ್ಗೆ ಥೈಲ್ಯಾಂಡ್ಗೆ ದರ್ಶನ್ ತೆರಳಿದ್ರು. ಈಗ ಶೂಟಿಂಗ್ ಮುಗಿಸಿ ವಾಪಸ್ ಬರ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಸೂಚನೆಯ ಬೆನ್ನಲ್ಲೇ ದರ್ಶನ್ ಗ್ಯಾಂಗ್ಗೆ ಈಗ ಡವ ಶುರುವಾಗಿದೆ. ನಾಳೆ ಬೆಂಗಳೂರಿಗೆ ಕೊಲೆ ಆರೋಪಿ ದರ್ಶನ್ ಆಗಮಿಸ್ತಾ ಇದ್ದಾರೆ. ಥೈಲ್ಯಾಂಡ್ ನಿಂದ ಬೆಂಗಳೂರಿಗೆ ದರ್ಶನ್ ಆಗಮಿಸ್ತಾರೆ, ವಾಪಸ್ ಬರ್ತಾರೆ. ಡೆವಿಲ್ ಶೂಟಿಂಗ್ಗೆ ಥೈಲ್ಯಾಂಡ್ಗೆ ಅಂತ ಹೇಳಿ ತೆರಳಿದ್ರು ದರ್ಶನ್. ಈಗ ವಾಪಸ್ ಆಗ್ತಾ ಇದ್ದಾರೆ. ಮತ್ತೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರವೀಣ, ನಾಳೆ ದರ್ಶನ್ ಬೆಂಗಳೂರಿಗೆ ಬರ್ತಾರೆ ಅನ್ನೋದು ಬಹುಶಃ ಇದೆಲ್ಲವನ್ನ ಸೂಕ್ಷ್ಮವಾಗಿ ದರ್ಶನ್ ಗಮನಿಸ್ತಾ ಇದ್ದಾರೆ. ಅವರಿಗೂ ಕೂಡ ಏನಾಗುತ್ತೋ ಅನ್ನುವ ಭಯ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಸದ್ಯ ಇದು ಯಾವ ಹಂತಕ್ಕೆ ಹೋಗಬಹುದು? ದರ್ಶನ್ ಒಂದ್ ವೇಳೆ ಬೇಲ್ ರದ್ದಾಯ್ತು ಅಂತ ಹೇಳಿ ಆದ್ರೆ ಮುಂದೇನು? ಅವರ ಶೂಟಿಂಗ್ ಎಲ್ಲ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಏನ್ ಮುಂದೆ ಅಂತ? ಖಂಡಿತ ರಂಜಿತ್, ಏನು ದರ್ಶನ್ ಥೈಲ್ಯಾಂಡ್ಗೆ ಡೆವಿಲ್ ಚಿತ್ರೀಕರಣಕ್ಕೆ ಥೈಲ್ಯಾಂಡ್ಗೆ ತೆರಳಿದ್ರು. ಆದ್ರೆ ಅವರ ಸಂಪೂರ್ಣ ಗಮನ ಇರುವಂತದ್ದು ಬೆಂಗಳೂರಿನ ಕಡೆ. ಯಾಕಂದ್ರೆ ಅವರ ಕೇಸ್ ನಡೀತಾ ಇದೆ, ಸುಪ್ರೀಂ ಕೋರ್ಟ್ ತೀರ್ಪು ಇವತ್ತು ಆಗ್ಬೇಕಿತ್ತು, ಆದ್ರೆ 10 ದಿನಗಳ ಕಾಲ ಮುಂದೂಡಿರೋದ್ರಿಂದ
ಇವತ್ತು ಏನಾದ್ರೂ ಒಂದು ವೇಳೆ ತೀರ್ಪು ಬಂದಿದ್ರೆ ಅವರು ಅರೆಸ್ಟ್ ಆಗ್ತಿದ್ರ ಅನ್ನುವಂಥದ್ದು ಕುತೂಹಲ ಐತೆ ಎಲ್ಲರಲ್ಲೂ. ಆದ್ರೆ ಈಗ ಅವ್ರು ಇನ್ನೂ ಒಂದು ವಾರಗಳ ಕಾಲ ಥೈಲ್ಯಾಂಡ್ ನಲ್ಲೇ ಇರಬೇಕಾಗಿತ್ತು. ಆದ್ರೆ ತರಾತುರಿಯಲ್ಲಿ ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ಥೈಲ್ಯಾಂಡ್ ನಿಂದ. ಯಾಕಂದ್ರೆ ಸಾಕಷ್ಟು ಸಿನಿಮಾಗಳು ಮುಂಬರುವಂತಹ ಸಿನಿಮಾಗಳಿದಾವೆ. ಅದ್ರ ಜೊತೆಗೆ ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕೆ ನಾವು ಹೋಗಿದ್ರು. ಚಿತ್ರೀಕರಣ ಮುಗ್ದಿದೆ. ಆದ್ರೆ ಚಿತ್ರೀಕರಣ ಮುಗ್ದಾದ ಬಳಿಕ ಅವರು ಒಂದು ವಾರಗಳ ಕಾಲ ಥೈಲ್ಯಾಂಡ್ ನಲ್ಲೇ ಪ್ರವಾಸ ಮಾಡಬೇಕಾಗಿತ್ತು. ಎಲ್ಲ ಒಂದ್ ಕಡೆ ಈ ತೀರ್ಪು ಅವರ ನೆಮ್ಮದಿಯನ್ನ ಹಾಳು ಮಾಡಿರುವಂತದ್ದು. ಯಾಕಂದ್ರೆ ಏನಾಗುತ್ತೋ ಏನೋ ಅಂತ ಆತಂಕದಲ್ಲೇ ಅಲ್ಲಿ 10 ದಿನಗಳ ಕಾಲ ಥೈಲ್ಯಾಂಡ್ ದಿನಗಳನ್ನ ದೂಡಿರುವಂತಹದ್ದು. ಮುಂದುವರೆದು ಗಮನಿಸ್ತಾ ಹೋದ್ರೆ ದರ್ಶನ್ ಬದುಕಲ್ಲಿ ಬಿರುಗಾಳಿಯನ್ನ ಎಬ್ಬಿಸುತ್ತಾ ಸುಪ್ರೀಂ ಕೋರ್ಟ್ನ ತೀರ್ಪು. ಜಾಮೀನು ಒಂದ್ ವೇಳೆ ರದ್ದಾದ್ರೆ ದರ್ಶನ್ ಸಿನಿಮಾಗಳಿಗೆ ಸಂಕಷ್ಟ. ದರ್ಶನ್ ಒಪ್ಪಿಕೊಂಡಿದ್ದ ಸಿನಿಮಾಗಳಿಗೂ ಕೂಡ ಹೊಡೆತ ಬೀಳುತ್ತಾ. ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಪರಿಸ್ಥಿತಿ ಅತಂತ್ರ ಆಗುತ್ತಾ. ಜೈಲಿನಿಂದ ಹೊರ ಬರ್ತಿದ್ದಂತೆ ಡೆವಿಲ್ ಶೂಟಿಂಗ್ ನಲ್ಲಿ ದರ್ಶನ್ ಬ್ಯುಸಿ ಆದ್ರು. ಥೈಲ್ಯಾಂಡ್ ನಲ್ಲಿದ್ದಾರೆ ದರ್ಶನ್. ಸಿನಿಮಾ ಶೂಟಿಂಗ್ ನಲ್ಲಿ ದರ್ಶನ್ ಇದ್ದಾರೆ. ಅವರಿಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಶಾಕ್ ನೀಡುವ ಸಾಧ್ಯತೆ ಇದೆ. ದರ್ಶನ್ ಬದುಕಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಬಿರುಗಾಳಿಯನ್ನ ಎಬ್ಬಿಸುವ ಎಲ್ಲಾ ಸನ್ನಿವೇಶಗಳು ಕಾಣಿಸ್ತಾ ಇದ್ದಾವೆ. ದರ್ಶನ್ಗೆ ಏನಾದ್ರೂ ಜಾಮೀನು ರದ್ದಾಯ್ತು ಅಂತ ಹೇಳಿ ಆದ್ರೆ ದರ್ಶನ್ ಮತ್ತೆ ಪರಿತಪಿಸಬೇಕಾಗುತ್ತೆ. ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಪರಿಸ್ಥಿತಿ ಅತಂತ್ರವಾಗುತ್ತೆ. ಡೆವಿಲ್ ಸಿನಿಮಾ ಕೂಡ ಅತಂತ್ರವಾಗುತ್ತೆ. ಈಗ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲೇ ದರ್ಶನ್ ಥೈಲ್ಯಾಂಡ್ ನಲ್ಲಿ ಇದ್ದಾರೆ. ಇತ್ತ ಪವಿತ್ರ ಗೌಡ ಕೂಡ ಎಲ್ಲ ಮುಗೀತು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಅದರ ನಡುವೆ ಈಗ ಮತ್ತೆ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಒಂದು ವೇಳೆ ಜಾಮೀನು ರದ್ದು ಮಾಡಿತು ಅಂತ ಹೇಳಿ ಆದ್ರೆ ಮತ್ತೆ ಇದೇ ಹಿಂದಿನ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ನಮ್ಮ ಜೊತೆಲಿ ನಮ್ಮ ಪ್ರತಿನಿಧಿ ಸಿನಿಮಾ ರಿಪೋರ್ಟರ್ ಪ್ರವೀಣ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ ಏನಾಗತ್ತೆ ಅಂತ ಹೇಳಿ. ದರ್ಶನ್ ಬಳಿ ಈಗ ಯಾವ್ಯಾವ ಸಿನಿಮಾಗಳಿದಾವೆ, ಯಾವ ಸಿನಿಮಾದಲ್ಲಿ ದರ್ಶನ್ ಈಗ ತೊಡಗಿಕೊಂಡಿದ್ದಾರೆ, ಪವಿತ್ರ ಗೌಡ ಕಥೆ ಏನು, ಜಾಮೀನ್ ರದ್ದಾದ್ರೆ ಅದೆಲ್ಲವೂ ಕೂಡ ಮುಂದೆ ಸ್ಟಾಪ್ ಆಗುತ್ತಾ? ಸದ್ಯಕ್ಕೆ ಯಾವ್ಯಾವ ಸಿನಿಮಾಗಳು ಈಗ ದರ್ಶನ್ ಒಪ್ಕೊಂಡಿದ್ದಾರೆ, ಅದರ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ? ಪ್ರವೀಣ್, ರಂಜಿತ್, ಏನು ಬೇಲ್ ಬಳಿಕ ದರ್ಶನ್ ಒಂದಷ್ಟು ಸಿನಿಮಾಗಳಲ್ಲಿ ತೊಡಕೊಂಡಿದ್ರು. ಈಗ ಡೆವಿಲ್ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ಗೆ ಹೋಗಿರುವಂತದ್ದು. 10 ದಿನಗಳ ಬಳಿಕ ಥೈಲ್ಯಾಂಡ್ ನಲ್ಲೇ ಇರುವಂತದ್ದು. ಆದ್ರೆ ಥೈಲ್ಯಾಂಡ್ಗೆ ಹೋದ್ರೂ ಕೂಡ ದರ್ಶನ್ಗೆ ನೆಮ್ಮದಿ ಇಲ್ಲ ಅನ್ನುವಂಥದ್ದಾಗಿದೆ. ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಡವಡವ ಶುರುವಾಗಿದೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಹತ್ತನೇ ಕಡೆ ದರ್ಶನ್ ಗಮನ ಇದೆ. ಯಾಕಂದ್ರೆ ಶೂಟಿಂಗಿಗಿಂತ ಜಾಸ್ತಿ ಈ ಕಡೆ ಕೋರ್ಟ್ನ ಹತ್ತನೇ ಅವರ ಚಿತ್ತ ಇರುವಂತದ್ದು ದರ್ಶನ್. ಯಾಕಂದ್ರೆ ದರ್ಶನ್ ಈಗಾಗಲೇ ಡೆವಿಲ್ ಚಿತ್ರೀಕರಣದ ಬೆಂಗಳೂರಿನಲ್ಲಿ ಏನು ಚಿತ್ರೀಕರಣ ಇತ್ತು ಅದನ್ನ ಮುಗಿಸ್ಕೊಂಡ ಬಳಿಕ ಇನ್ನೇನು ಒಂದು ಕೊನೆ ಸಾಂಗ್ ಶೂಟ್ ಏನಿತ್ತು ಅದಕ್ಕೆ ಥೈಲ್ಯಾಂಡ್ಗೆ ತೆರಳಿರತಕ್ಕಂಥದ್ದು. 5 ದಿನ ಥೈಲ್ಯಾಂಡ್ ನಲ್ಲಿ ಸಾಂಗ್ ಶೂಟಿಂಗ್ ಜೊತೆಗೆ 5 ದಿನ ಪ್ರವಾಸ ಮಾಡಬೇಕು ಅಂತ ಏನು ಹೋಗಿದ್ರು. ಅವರ ನೆಮ್ಮದಿನೇ ಇಲ್ಲ ಅನ್ನುವಂಥದ್ದಾಗಿದೆ. ಯಾಕಂದ್ರೆ ದರ್ಶನ್ ಸಾಕಷ್ಟು ಸಿನಿಮಾಗಳನ್ನ ಮುಂಬರುವ ಸಿನಿಮಾಗಳನ್ನ ಒಪ್ಪಿಕೊಂಡಿದ್ರು. D59 ಆಗಿರ್ಬೋದು, ವೀರ ಸಿಂಧೂರ ಲಕ್ಷ್ಮಣ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ರು. ಇದಕ್ಕಿಂತ ಮುಖ್ಯವಾಗಿ ಡೆವಿಲ್ ಸಿನಿಮಾನೇ ತೆರೆಗೆ ಬರೋದು ಡೌಟ್ ಅನ್ನುವಂಥದ್ದಾಗಿದೆ. ಯಾಕಂದ್ರೆ ಒಂದು ವೇಳೆ ದರ್ಶನ್ ಏನಾದ್ರೂ ಮತ್ತೆ ಜೈಲ್ ಸೇರಿದ್ರೆ ಡೆವಿಲ್ ದ ಡಬ್ಬಿಂಗ್ ಆಗ್ಬೇಕಾಗಿರುವಂತದ್ದು, ಏನು ಟೆಕ್ನಿಕಲ್ ಆಗಿರ್ಬೋದು, ಅದಕ್ಕೇನು ದರ್ಶನ್ ಕಡೆಯಿಂದ ಏನೇನು ಸಪೋರ್ಟ್ ಬೇಕಿತ್ತು ಸಿನಿಮಾಗೆ ಅದ್ಯಾವುದು ಕೂಡ ಆಗೋದಿಲ್ಲ, ನಿಲ್ಲುತ್ತೆ ಎನ್ನುವಂಥದ್ದು. ಯಾಕಂದ್ರೆ ಇದೊಂದು ರೀತಿ ದರ್ಶನ್ ಬದುಕಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ ಕೇಸಲ್ಲಿ ಸಿಲ್ಕೊಂಡಿದ್ದಾರೆ, ಬಿರುಗಾಳಿಯನ್ನ ಎಬ್ಬಿಸುವಂತದ್ದು. ಕ್ಷಣ ಕ್ಷಣಕ್ಕೂ ಆತಂಕ ಶುರುವಾಗಿದೆ, ಡವಡವ ಶುರುವಾಗಿದೆ, ಏನಾಗುತ್ತೋ ಏನೋ ಅಂತೇಳಿ. ಒಂದು ಕಡೆ ದರ್ಶನ್ ಆ ಕಡೆ ಆದ್ರೆ ಇತ್ತ ಪವಿತ್ರ ಕೂಡ ರಾಯರ್ ಮೊರೆ ಹೋಗಿರುವಂತದ್ದು. ರಾಯರ್ ಜಪ ಮಾಡ್ತಿದ್ದಾರೆ, ಈ ಕೇಸ್ನಿಂದ ಮುಕ್ತಿ ಸಿಗುತ್ತಾ, ಈ ಕೇಸ್ನಿಂದ ನಾನು ಬಿಡುಗಡೆ ಆಗ್ಲಿ ಅನ್ನುವಂತ ಜಪ ಮಾಡ್ತಿದ್ದಾರೆ. ಆದ್ರೆ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಸಾಲು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದು. ಆದ್ರೆ ಮುಂದಿನ ಸಿನಿಮಾದ ಏನು ದರ್ಶನ್ಗೆ ಸಿನಿಮಾಗಳನ್ನು ಕೊಟ್ಟಿರ್ತಕ್ಕಂಥ ಪ್ರೊಡ್ಯೂಸರ್ ಗತಿ ಏನು, ಡೈರೆಕ್ಟರ್ಗಳ ಗತಿ ಏನು, ಅದರಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬರ ಗತಿ ಏನು ಅನ್ನುವಂತ ಒಂದು ಪ್ರಶ್ನೆ ಶುರುವಾಗಿದೆ. ರಂಜಿತ್, ಓಕೆ, ಹೋಲ್ಡ್, ನಿಮ್ಮನ್ನು ಮಾತಾಡ್ತೀನಿ. ಮತ್ತೆ ಪ್ರವೀಣ್, ನಾಳೆ ಬೆಂಗಳೂರಿಗೆ ಕೊಲೆ ಆರೋಪಿ ದರ್ಶನ್ ಆಗಮಿಸ್ತಾರೆ. ಥೈಲ್ಯಾಂಡ್ ನಿಂದ ಶೂಟಿಂಗ್ ಮುಗಿಸಿ ವಾಪಸ್ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ದರ್ಶನ್. ನಾಳೆಗೆ ಬರ್ತಾರೆ. ಡೆವಿಲ್ ಶೂಟಿಂಗ್ಗೆ ಥೈಲ್ಯಾಂಡ್ಗೆ ದರ್ಶನ್ ತೆರಳಿದ್ರು. ಈಗ ಶೂಟಿಂಗ್ ಮುಗಿಸಿ ವಾಪಸ್ ಬರ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಸೂಚನೆಯ ಬೆನ್ನಲ್ಲೇ ದರ್ಶನ್ ಗ್ಯಾಂಗ್ಗೆ ಈಗ ಡವ ಶುರುವಾಗಿದೆ. ನಾಳೆ ಬೆಂಗಳೂರಿಗೆ ಕೊಲೆ ಆರೋಪಿ ದರ್ಶನ್ ಆಗಮಿಸ್ತಾ ಇದ್ದಾರೆ. ಥೈಲ್ಯಾಂಡ್ ನಿಂದ ಬೆಂಗಳೂರಿಗೆ ದರ್ಶನ್ ಆಗಮಿಸ್ತಾರೆ, ವಾಪಸ್ ಬರ್ತಾರೆ. ಡೆವಿಲ್ ಶೂಟಿಂಗ್ಗೆ ಥೈಲ್ಯಾಂಡ್ಗೆ ಅಂತ ಹೇಳಿ ತೆರಳಿದ್ರು. ದರ್ಶನ್ ಈಗ ವಾಪಸ್ ಆಗ್ತಾ ಇದ್ದಾರೆ. ಮತ್ತೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರವೀಣ, ನಾಳೆ ದರ್ಶನ್ ಬೆಂಗಳೂರಿಗೆ ಬರ್ತಾರೆ ಅನ್ನೋದು ಬಹುಶಃ ಇದೆಲ್ಲವನ್ನ ಸೂಕ್ಷ್ಮವಾಗಿ ದರ್ಶನ್ ಗಮನಿಸ್ತಾ ಇದ್ದಾರೆ. ಅವರಿಗೂ ಕೂಡ ಏನಾಗುತ್ತೋ ಅನ್ನುವ ಭಯ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಸದ್ಯ ಇದು ಯಾವ ಹಂತಕ್ಕೆ ಹೋಗ್ಬಹುದು? ದರ್ಶನ್ ಒಂದ್ ವೇಳೆ ಬೇಲ್ ರದ್ದಾಯ್ತು ಅಂತ ಹೇಳಿ ಆದ್ರೆ ಮುಂದೇನು? ಅವರ ಶೂಟಿಂಗ್ ಎಲ್ಲ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಏನ್ ಮುಂದೆ ಅಂತ?
ಖಂಡಿತ ರಂಜಿತ್, ಏನು ದರ್ಶನ್ ಥಾಯ್ಲೆಂಡ್ಗೆ ಡೆವಿಲ್ ಚಿತ್ರೀಕರಣಕ್ಕೆ ಥಾಯ್ಲೆಂಡ್ಗೆ ತೆರಳಿದ್ರು. ಆದ್ರೆ ಅವರ ಸಂಪೂರ್ಣ ಗಮನ ಇರುವಂತದ್ದು ಬೆಂಗಳೂರಿನ ಕಡೆ. ಯಾಕಂದ್ರೆ ಅವರ ಕೇಸ್ ನಡೀತದೆ, ಸುಪ್ರೀಂ ಕೋರ್ಟ್ ತೀರ್ಪು ಇವತ್ತು ಆಗ್ಬೇಕಿತ್ತು. ಆದ್ರೆ 10 ದಿನಗಳ ಕಾಲ ಮುಂದೂಡಿರೋದ್ರಿಂದ ಇವತ್ತು ಏನಾದ್ರೂ ಒಂದು ವೇಳೆ ತೀರ್ಪು ಬಂದಿದ್ರೆ ಅವರು ಅರೆಸ್ಟ್ ಆಗ್ತಿದ್ರ ಎನ್ನುವಂಥದ್ದು ಕುತೂಹಲ ಐತೆ ಎಲ್ಲರಲ್ಲೂ. ಆದ್ರೆ ಈಗ ಅವ್ರು ಇನ್ನೂ ಒಂದು ವಾರಗಳ ಕಾಲ ಥಾಯ್ಲೆಂಡ್ ನಲ್ಲೇ ಇರಬೇಕಾಗಿತ್ತು. ಆದ್ರೆ ತರಾತುರಿಯಲ್ಲಿ ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ಥಾಯ್ಲೆಂಡ್ ನಿಂದ. ಯಾಕಂದ್ರೆ ಸಾಕಷ್ಟು ಸಿನಿಮಾಗಳು ಮುಂಬರುವಂತಹ ಸಿನಿಮಾಗಳಿದಾವೆ. ಅದ್ರ ಜೊತೆಗೆ ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕೆ ನಾವು ಹೋಗಿದ್ರ, ಚಿತ್ರೀಕರಣ ಮುಗ್ದಿದೆ. ಆದ್ರೆ ಚಿತ್ರೀಕರಣ ಮುಗ್ದಾದ ಬಳಿಕ ಅವರು 1 ವಾರಗಳ ಕಾಲ ಥಾಯ್ಲೆಂಡ್ ನಲ್ಲೇ ಪ್ರವಾಸ ಮಾಡಬೇಕಾಗಿತ್ತು. ಎಲ್ಲ ಒಂದ್ ಕಡೆ ಈ ತೀರ್ಪು ಅವರ ನೆಮ್ಮದಿಯನ್ನ ಹಾಳು ಮಾಡಿರುವಂತದ್ದು. ಯಾಕಂದ್ರೆ ಏನಾಗುತ್ತೋ ಏನೋ ಅಂತ ಆತಂಕದಲ್ಲೇ ಅಲ್ಲಿ 10 ದಿನಗಳ ಕಾಲ ಥೈಲ್ಯಾಂಡ್ ದಿನಗಳನ್ನ ದೂಡಿರುವಂತಹದ್ದು.